am an engineer, and in my profession, I take deep pride. Engineers are vitalized and turned to practical use. Effort would be feeble. As an engineer, I pledge to practice integrity. Also a daunting time. All of you are by now full of aspirations, and the manner in which you wish to achieve those aspirations. All of you by now would have also sensed the responsibilities that you have to shoulder in your life, and the manner in which those responsibilities are to be discharged by you. All of you by now would have realized that your life as a human being on this planet would really start now. You had the benefit of about 20 years of easy living, and this is the time to face up to reality and count the days in your life. I would not wish to give you a sermon on what you should or should not do. I'm sure you would have been given those sermons by everybody, including your parents. After all, you are the children of the 21st generation, and you're obviously much smarter than people from my generation. ಭಾಳ ಸಂತೋಷ ಆಗಿದೆ. ಜಸ್ಟಿಸ್ ಅವರು ಬಂದಿದ್ದರು ನಮ್ಮ ಗ್ರ್ಯಾಜುಯೇಷನ್ ಡೇಗೆ. ಮೊಟ್ಟ ಮೊದಲೇ ಅವ್ರು ಕರೆಸಿದ್ದೀವಿ, ಚೆನ್ನಾಗಿ ಮಾತಾಡಿದರೆ, ಫಂಕ್ಷನ್ ಚೆನ್ನಾಗಿ ಆಗಿದೆ. ಇನ್ನು ಮುಂದಕ್ಕೆಲ್ಲ ಹುಡುಗರಿಗೆ ಹೇಳ್ತಾಯಿದ್ರು 26ನೇ ತಾರೀಕು ಎಲೆಕ್ಷನ್ ಇದೆ, ಎಲ್ಲರನ್ನೂ ಓಟ್ ಹಾಕಿ ಅವ್ರಿಗೆ ಯಾರಿಗೆ ಇಷ್ಟ ಇದೆ ಅವ್ರಿಗೆ ಓಟ್ ಹಾಕಲಿ, ಓಟ್ ಅಂತೂ ಹಾಕಲೇಬೇಕು. To see this youthful energy abound everywhere, I feel happy that Krishna Deva Education Trust is the entity responsible for the growth of young students, giving them this wonderful opportunity to grow in life. Thank you. Wishing them a bright future and for their future further studies, and they will be going out and working with different companies, placements. So we wish them all the best. ಇಂದು ನಮ್ಮ ಕಾಲೇಜಿನಲ್ಲಿ ಘಟಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭನ ಇಟ್ಕೊಂಡಿದ್ದೀವಿ. ಇದು 20-24 ಬ್ಯಾಚ್ ಹುಡುಗರು ಪಾಸ್ಔಟ್ ಆಗ್ತಾ ಇರೋದು. ಸುಮಾರು 682 ಹುಡುಗರು ಮತ್ತು ಹುಡುಗಿಯರು ಪಾಸ್ಔಟ್ ಆಗ್ತಾ ಇದ್ದಾರೆ ಈ ವರ್ಷ. ಈ ಎಲ್ಲ ಮಕ್ಕಳಿಗೆ ನಾವು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಹಾಗೂ ಈ ಮಕ್ಕಳಿಗೆಲ್ಲ ನಾವು ಸುಮಾರು ಕಾರ್ಯಕ್ರಮಗಳನ್ನ ಯೋಜಿಸ್ಕೊಂಡಿದ್ವಿ. ಈಗ ಎಲೆಕ್ಷನ್ಸ್ ನಡೀತಾ ಇದೆ. ಎಲೆಕ್ಷನ್ಸಲ್ಲಿ ಎಲ್ಲ ಮಕ್ಕಳು ಕೂಡ ವೋಟರ್ ಐಡೆಂಟಿಟಿ ಕಾರ್ಡ್ ತೊಗೊಂಡು ವೋಟಿಂಗ್ ಮಾಡಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮ ಪಂಚಾಯತಿಯವ್ರ ಜೊತೆ, ಎಲೆಕ್ಷನ್ ಕಮಿಷನವ್ರ ಜೊತೆ ಕಾಲೇಜಿನಲ್ಲಿ ರೂಪಿಸ್ಕೊಂಡು ಅವರಿಗೆಲ್ಲ ನಾವು ವೋಟಿಂಗ್ ಬಗ್ಗೆ ಮಹತ್ವವಾದ ವಿಷಯವನ್ನು ತಿಳಿಸಿದ್ದೀವಿ. ಅವರೆಲ್ಲರೂ ವೋಟಿಂಗ್ ಮಾಡ್ತಾರೆ ಅಂತ ನಮ್ಮ ಒಂದು ಆಸೆ. ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಎನ್.ಎಸ್. ಸಂಜಯಗೌಡ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಹಾಗೆ DRDO ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಟ್ IISc ಅಲ್ಲಿನ ಡೈರೆಕ್ಟರಾದ ಸುಧೀರ್ ಕಾಮತ್ ಅವರು ಕೂಡ ನಮ್ಮ ಜೊತೆ ಇವತ್ತಿದ್ದಾರೆ. ಹಾಗೆ ಕರ್ನಾಟಕ ಕೃಷ್ಣದೇವರಾಯ ಎಜುಕೇಷನ್ ಟ್ರಸ್ಟ್ನ ಖಜಾಂಚಿಗಳು, ಪದಾಧಿಕಾರಿಗಳಾದ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವೆಲ್ಲ ಮಕ್ಕಳಿಗೆ ಏನು ಹೇಳ್ತೀವಿ ಅಂದರೆ, ಅವರು ವ್ಯಾಲ್ಯೂಸ್ನ ಇಲ್ಲಿ ಏನು ಕಲ್ತ್ಕೊಂಡಿದ್ದಾರೆ ಅದನ್ನು ರೂಢಿಸ್ಕೋಬೇಕು ಅವ್ರ ಜೀವನದಲ್ಲಿ. ಅವರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗೂ ಏನೇ ಕೆಲಸ ಮಾಡಿದ್ರೂ ದೇಶದ
ಉದ್ಧಾರಕ್ಕಾಗಿ ಮಾಡಬೇಕು ಹಾಗೂ ಬಡ ಜನತೆ ಏಳಿಗೆಗಾಗಿ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರುವಂಥವ್ರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡಬೇಕು. ಬರೀ ಅಮೇರಿಕಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ ಅಲ್ಲೋಗಿ ವೈಟ್ ಕಾಲರ್ ಜಾಬ್ ಮಾಡೋದಕ್ಕಿಂತ ಇಲ್ಲೇ ಇದ್ದು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಉತ್ತಮ ಅಂತ ನಾವು ಅವ್ರಿಗೆ ತಿಳಿಸ್ತೀವಿ. ನನ್ನ ಹೆಸರು ಹರ್ಷಿತಾ ಕೆ ಅಂತ. ನಾನು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದ್ತಿದ್ದೀನಿ. ಈ ಇಯರ್ ನಾನು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ಗ್ರ್ಯಾಜುಯೇಟ್ ಆಗ್ತಿದ್ದೀನಿ. 4 ಇಯರ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಕಾಲೇಜಲ್ಲಿ. ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟು ತುಂಬ ಸಪೋರ್ಟಿವ್ ಇದ್ದಾರೆ. ನಾವು ಪ್ರಾಜೆಕ್ಟ್ಸ್ ಮಾಡೋದಕ್ಕಿರ್ಬೋದು, ಬೇರೆ ಕಡೆ ಕಾನ್ಫರೆನ್ಸ್ ಕರ್ಕೊಂಡು ಹೋಗೋದು, ಪ್ರತಿಯೊಂದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ. My name is Manmohan Singh. I am graduating from Electronics and Telecommunication Department from Sir MB IT College. The college is very good and our teachers are very supportive and they've taught us very much during our 4 years of engineering, and it was a very fruitful experience, I would say, and I really enjoyed my time here.